ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು, ಏನು ಮಾಡಿದಿರಿ ಹೇಳಿ. 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಹೊಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊಟ್ಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು, ಏನು ಮಾಡಿದಿರಿ ಹೇಳಿ. 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಹೊಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊಟ್ಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು, ಏನು ಮಾಡಿದಿರಿ ಹೇಳಿ. 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಹೊಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊಟ್ಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು, ಏನು ಮಾಡಿದಿರಿ ಹೇಳಿ. 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಹೊಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊಟ್ಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು, ಏನು ಮಾಡಿದಿರಿ ಹೇಳಿ. 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ.
ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಒಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊರಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾಲೆ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು? ಏನು ಮಾಡಿದಿರಿ ಹೇಳಿ? 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಒಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊರಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾಲೆ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು? ಏನು ಮಾಡಿದಿರಿ ಹೇಳಿ? 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಒಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊರಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾಲೆ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು? ಏನು ಮಾಡಿದಿರಿ ಹೇಳಿ? 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಒಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊರಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿನ ಜೊತೆಗೆ ವಿಲೀನ ಮಾಡುವಂತ ವಿಚಾರ ಡಿಕೆ ಶಿವಕುಮಾರ್ ಅವರ ಒತ್ತಾಸೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಇದು ಡಿಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗಿದೆ ನೋಡಿ. ಅದಕ್ಕೆ ಇಕ್ಬಾಲ್ ಅನ್ಸಾಲೆ ಅವರು ಹೇಳ್ತಾ ಇದ್ದಾರೆ, ಎಲ್ಲಿಂದಲೋ ಬಂದು ರಾಮನಗರ ಜಿಲ್ಲೆ ಮಾಡಿಬಿಟ್ರು 2007ರಲ್ಲಿ. ಕ್ರೆಡಿಟ್ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ಕುರಿತಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಅವರು, ಬನ್ನಿ ನೋಡೋಣ. ನಿಂತ್ಕೊಳ್ಳುತ್ತೆ. ಏನು ಮಾಡಿದ್ದೀರಿ ನೀವು? ಏನು ಮಾಡಿದಿರಿ ಹೇಳಿ? 15 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀರಿ. ಬೆಂಗಳೂರು ಒಳಚರಂಡಿ ನೀರನ್ನು ಇವತ್ತು ಕುಡಿಸ್ತಾ ಇದ್ದೀರಿ. ಒಬ್ಬನಿಗೊಂದು ನೆಲೆ ಇಲ್ಲ, ಒಬ್ಬನಿಗೊಂದು ಸೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ. ಆಯಿತು, ಅದ್ಯಾವುದು ಭಕ್ಷಿಕೆರೆ ಒಡೆದಾಯ್ತು. ನೀವು ಬಂದಿದ್ರಿ, ಜೇಬಲ್ಲಿ ಕೈ ಹಾಕ್ಕೊಂಡಿತ್ತು, ಜೇಬಿಂದ ಹಂಗೆ ಹೊರಟೋದ್ರಿ. ನೀವು ಜೇಬಿಂದ ಕೈನೇ ತೆಗೀಲಿಲ್ಲ. ಜನ ನಿಮ್ಮನ್ನು ನೋಡ್ತಾರೆ.